ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ಅಸ್ತು ಎಂದಿದೆ. ಆರ್ಎಸ್ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಭಾರೀ ಮುಖಭಂಗ ಆಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಆರ್ಎಸ್ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಮೆರವಣಿಗೆಗೆ ಕಲಬುರಗಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ಕೈ ಸರ್ಕಾರ. ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಪೀಠದಿಂದ ಆದೇಶ ಬಂದಿದೆ. ಮೆರವಣಿಗೆಯ ಎಲ್ಲಾ ಮಾಹಿತಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಮಾರ್ಗ ಎಷ್ಟು ಜನ ಸೇರ್ತಾರೆ ಎಂಬ ಮಾಹಿತಿಯನ್ನ ಕೊಡಬೇಕು. ಜಿಲ್ಲಾಧಿಕಾರಿಗಳಿಗೆ ಎಲ್ಲಾ ಮಾಹಿತಿಯನ್ನ ನೀಡಲು ಆದೇಶವನ್ನ ಹೊರಡಿಸಿದೆ. ಆರ್ಎಸ್ಎಸ್ ಭೀಮ್ ಆರ್ಮಿ ಸಂಘಟನೆಯ ಮೆರವಣಿಗೆಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಎರಡೂ ಸಂಘಟನೆಗಳಿಗೂ ಪ್ರತ್ಯೇಕ ಸಮಯವನ್ನ ನೀಡಲು ಸೂಚನೆಯನ್ನ ಕೂಡ ಕೊಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಈಗ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ನಿನ್ನೆಯಿಂದನೂ ಕೂಡ ಆರ್ಎಸ್ಎಸ್ಗೆ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಅಂತ ಹೇಳಿ ಕಾರ್ಯಕರ್ತರೆಲ್ಲರೂ ಕೂಡ ಕಾತರದಿಂದ ಕಾದಿದ್ರು. ನಿನ್ನೆ ಮಧ್ಯಾಹ್ನ ಕೂಡ ಮೀಟಿಂಗ್ ಆಗಿತ್ತು. ಮೀಟಿಂಗ್ ನ ನಂತರ ಡಿಸಿಷನ್ ತಗೊಳ್ತೇವೆ ಅಂತ ಕೂಡ ಹೇಳಿದ್ರು. ಆದ್ರೆ ತಹಶೀಲ್ದಾರ್ ಹೇಳಿದ್ರು ಆರ್ಎಸ್ಎಸ್ ನವರು ಸರಿಯಾದ ಯಾವುದೇ ಒಂದು ಕಾರ್ಯಕ್ರಮದ ಬಗ್ಗೆ ಅಜೆಂಡವನ್ನ ಕೊಡ್ಲಿಲ್ಲ. ಕಾರ್ಯಕ್ರಮ ಹೇಗಾಗುತ್ತೆ, ಎಷ್ಟು ಜನ ಸೇರ್ತಾರೆ, ಎಲ್ಲಿಂದ ಇಲ್ಲಿ ತನಕ ಪಥಸಂಚಲನ ನಡೆಯುತ್ತೆ, ಯಾವ ಭಾಷಣಕಾರರು ಬರ್ತಾರೆ, ಇದ್ರ ಬಗ್ಗೆ ಏನು ಬಗ್ಗೆ ಕೂಡ ಮಾಹಿತಿನ ಕೊಡ್ಲಿಲ್ಲ. ಹಾಗಾಗಿದ್ದಕ್ಕೆ ನಾವು ಪರ್ಮಿಷನ್ ಅನ್ನ ಕೊಡಲ್ಲ ಅಂತ ಕೂಡ ಹೇಳಿದ್ರು. ಈಗ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇದೊಂಥರ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಆಗಿದೆ ಅಂತ ಹೇಳ್ಬೋದು. ಅವ್ರು ನೋಡಿದ್ರೆ ಒಂದು ಕಡೆ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ನ ಕಾರ್ಯಕ್ರಮಗಳು ನಡೆಯೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಪತ್ರವನ್ನು ಕೂಡ ಬರೆದಿದ್ರು ಖರ್ಗೆ ಅವರು. ಈಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೋರ್ಟ್ ಅಸ್ತು ಅಂದಿದ್ರಿಂದ ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬೋದು. ನಿನ್ನೆ ಕೂಡ ಮೀಟಿಂಗ್ ಆಗಿತ್ತು. ಮೀಟಿಂಗ್ ನಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ಇಲ್ಲ ಪರ್ಮಿಷನ್ ಕೊಡಲ್ಲ ಅಂತಾನೆ ಹೇಳಿದ್ರು. ಇದೀಗ ಕೋರ್ಟ್ ಹೇಳಿದೆ ಎಲ್ಲಾ ಒಂದು ನಿಯಮಗಳನ್ನು ಪಾಲಿಸಬೇಕು. ಎಷ್ಟು ಜನ ಸೇರ್ತಾರೆ, ಎಲ್ಲಿಂದ ಎಲ್ಲಿಗೆ ಪಥಸಂಚಲನ ಹೋಗುತ್ತೆ, ಭಾಷಣಕಾರರು ಯಾರಿರ್ತಾರೆ, ಎಲ್ಲವನ್ನ ಮಾಹಿತಿನ ಕೊಡಬೇಕು ಅಂತ ಹೇಳಿದೆ. ಚಿತ್ತಾಪುರದಲ್ಲಿ ಇಂದು ನಡೆಯಲ್ಲ ಪಥಸಂಚಲನ. ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಎಷ್ಟು ಜನ ಬರ್ತಾರೆ, ಎಲ್ಲಿಂದ ಪಥಸಂಚಲನ ಪ್ರಾರಂಭ, ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಡಬೇಕು. ಕಾರ್ಯಕ್ರಮ ಎಷ್ಟೊತ್ತು ನಡೆಯುತ್ತೆ, ಮುಕ್ತಾಯ ಎಷ್ಟೊತ್ತಿಗಾಗುತ್ತೆ, ಆರ್ಎಸ್ಎಸ್ ಪಥಸಂಚಲನ ಮಾಹಿತಿಯನ್ನು ನೀಡುವಂತೆ ಆದೇಶವನ್ನು ಕೂಡ ಹೊರಡಿಸಿದೆ. ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅರ್ಜಿ ಸಂಬಂಧ ಕೈಗೊಂಡಂತಹ ಕ್ರಮದ ವರದಿಯನ್ನ ವರದಿ ಸಲ್ಲಿಸಲು ಜಿಲ್ಲಾಡಳಿತಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇದಾದ ಬಳಿಕವೇ ಅನುಮತಿ ಬಗ್ಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇವತ್ತು ನಡೀಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ಮುಂದೂಡಲಾಗಿದೆ. ನೀವು ಎಲ್ಲಾ ಮಾಹಿತಿಯನ್ನ ಒದಗಿಸಿದ ನಂತರವೇ ಇದಕ್ಕೆ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಚಿತ್ತಾಪುರದಲ್ಲಿ ಇವತ್ತು ನಡೀಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ಮುಂದೂಡಲಾಗಿದೆ. ಅವರು ಯಾವುದೇ ಒಂದು ಮಾಹಿತಿನ ಸರಿಯಾಗಿ ಕೊಡ್ಲಿಲ್ಲ. ಹಾಗಾಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ತಹಶೀಲ್ದಾರ್ ಅವರು ಹೇಳಿದ್ರು. ಅವರು ಕೂಡ ಆರ್ಎಸ್ಎಸ್ ನವರು ಹೇಳ್ತಾ ಇದ್ರು, ಹಿಂದೆ ಕೂಡ ನಾವು ಎಷ್ಟು ಆರ್ಎಸ್ಎಸ್ ನ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ, ಪಥಸಂಚಲನವನ್ನ ಮಾಡಿದ್ದೇವೆ, ಯಾವುದೇ ಅಹಿತಕರ ಘಟನೆನೂ ಆಗಿಲ್ಲ, ನಾವು ಎಲ್ಲಾ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ವಿ. ಆದ್ರೆ ಆರ್ಎಸ್ಎಸ್ ವಿಚಾರ ಅಂತ ಬಂದಾಗ ಈಗ ಯಾಕೆ ಹೊಸದಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಕೋರ್ಟ್ ಹೇಳಿದೆ ಎಷ್ಟು ಜನ ಸೇರ್ತಾರೆ, ಎಲ್ಲಿಂದ ಜನ ಬರ್ತಾರೆ, ಎಲ್ಲಿಂದ ಎಲ್ಲಿಗೆ ಪಥಸಂಚಲನ ಹೋಗುತ್ತೆ, ಯಾವ ಭಾಷಣಕಾರರು ಬರ್ತಾರೆ, ಬ್ಯಾನರ್ ಅಳವಡಿಕೆ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಕೂಡ ಅನುಮತಿ ಕೊಡಬೇಕು. ಹಾಗೇನೆ ಪರ್ಮಿಷನ್ ಕೂಡ ತಗೊಳ್ಬೇಕಾಗತ್ತೆ. ನೀವು ಅಲ್ಲಿವರೆಗೂ ನಾವು ಕೂಡ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಇದೆಲ್ಲದಕ್ಕೂ ಕೂಡ ಒಪ್ಕೊಂಡ್ರೆ ಮಾತ್ರ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ಕೂಡ ಮೀಟಿಂಗ್ ನಲ್ಲಿ ಇದೇ ಡಿಸ್ಕಸ್ ಆಗಿರುವಂತದ್ದು. ಅವ್ರು ಯಾವುದೇ ಸರಿಯಾದ ಮಾಹಿತಿಯನ್ನ ಕೊಡ್ಲಿಲ್ಲ, ಅದಕ್ಕಾಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೂಡ ತಹಶೀಲ್ದಾರ್ ಅವರು ಹೇಳಿದ್ರು. ಇದು ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗಿದೆ. ಅವರು ಸರ್ಕಾರಿ ಜಾಗಗಳಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನವನ್ನ ನಡಿಬಾರ್ದು, ಸರ್ಕಾರಿ ಅಧಿಕಾರಿಗಳು ಕೂಡ ಯಾವುದೇ ಒಂದು ಪಥಸಂಚಲನ ಕೂಡ ಭಾಗಿಯಾಗಬಾರ್ದು ಅಂತ ಹೇಳಿ ಖರ್ಗೆ ಅವರು ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ರು. ಇದೇ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡದೊಂದು ವಾರ ಆಗ್ತಾ ಇತ್ತು. ಇದರ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಇವತ್ತು ನಡಿಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನ ನಡಿಬೇಕಿತ್ತು. ಆದ್ರೆ ನಾನಾ ಕಾರಣಗಳಿಂದಾಗಿ ಇಲ್ಲೂ ಕೂಡ ಒಂದು ಬ್ರೇಕ್ ಬಿತ್ತು. ಈಗ ನವೆಂಬರ್ 2ಕ್ಕೆ ಹೈಕೋರ್ಟ್ ಇದನ್ನ ಮುಂದೂಡೋದ್ರಿಂದ ಇನ್ನು ನವೆಂಬರ್ 2 ತುಂಬಾ ದಿನಗಳು ಇರೋದ್ರಿಂದ ಆ ಗ್ಯಾಪ್ ಅಲ್ಲಿ ಇನ್ನೇನು ಗಲಾಟೆ ಆಗುತ್ತೋ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ಗೊತ್ತಿಲ್ಲ. ಅದ್ರೊಳಗೆ ಕೋರ್ಟ್ ಹೇಳಿದೆ ನೀವು ಮಾಡ್ಬೋದು, ಆದ್ರೆ ಎಲ್ಲ ಒಂದು ಅನುಮತಿಗಳನ್ನ ತೆಗೆದುಕೊಳ್ಬೇಕು. ಹಾಗೇನೆ ಯಾರು ಬರ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ, ಹಾಗೇನೆ ಕಾರ್ಯಕ್ರಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ, ಪಿನ್ ಟು ಪಿನ್ A to Z ಎಲ್ಲಾ ಮಾಹಿತಿಗಳನ್ನ ಕೊಟ್ಟರೆ ಅನುಮತಿಯನ್ನ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ.
ಹಾಗಾದ್ರೆ ಇದೆಲ್ಲದರವನ್ನ ನಡುವೆ RSSನವರು ಇದೆಲ್ಲವನ್ನು ಕೂಡ ಫಾಲೋ ಮಾಡಿದ್ರೂ ಕೂಡ ಮತ್ತೆ ಬೇರೆಯವರು ಕೂಡ ಇದ್ರ ಬಗ್ಗೆ ಖ್ಯಾತಿಯನ್ನು ಕೂಡ ತೆಗಿಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ನವೆಂಬರ್ 2ರವರೆಗೂ ತುಂಬಾ ಗ್ಯಾಪ್ ಇರೋದ್ರಿಂದ ಏನ್ ಬೇಕಾದ್ರೂ ಹೊಸದಾಗಿ ಬರ್ಬೋದು. ಈಗ RSSನವರು ಎಲ್ಲದಕ್ಕೂ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಈಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ದೊಡ್ಡದೊಂದು ವಾರ ಅಂತಾನೆ ಹೇಳ್ಬೋದು. ಹಿಂದೆಲ್ಲ RSSನ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ, ಅವಾಗ ಯಾರು ಕೂಡ ಏನು ಖ್ಯಾತಿಯನ್ನ ತೆಗೆದಿರ್ಲಿಲ್ಲ, ಯಾವುದೇ ಒಂದು ಅಹಿತಕರ ಘಟನೆನೂ ಕೂಡ ಆಗಿರ್ಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಪೊಲೀಸ್ ಅವರ ಪರ್ಮಿಷನ್ ತಗೊಳ್ತಾ ಇದ್ವಿ. ಆದ್ರೆ ಈಗ ಪೊಲೀಸ್ ಅವರು ಯಾಕೆ ಪರ್ಮಿಷನ್ ಕೊಡ್ತಿಲ್ಲ? KS ಅಧಿಕಾರಿಗಳನ್ನೆಲ್ಲ ಇಟ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. RSS ವಿಚಾರ ಅಂತ ಬಂದಾಗ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ? ಹಾಗಾದ್ರೆ RSSನ ಮಹತ್ವ ಅವರಿಗೆ ಗೊತ್ತಿಲ್ವಾ ಅಂತ ಹೇಳಿ ಬಿಜೆಪಿ ಅವರು ಕಿಡಿಕಾರಿದ್ರು. ಈಗ RSSನವ್ರು ಹೇಳ್ತಾರೆ RSS ಇತಿಹಾಸನೇ ಬಿಜೆಪಿ ಗೊತ್ತಿಲ್ಲ ಅಂತ ಹೇಳಿ ಖರ್ಗೆ ಅವರು ಕೂಡ ಹೇಳಿದ್ರು. ಈಗ ಹೈಕೋರ್ಟ್ ಈಗ ಅನುಮತಿಯನ್ನ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ನವೆಂಬರ್ 2ಕ್ಕೆ RSS ಪಥಸಂಚಲನ ನಡೆಯುತ್ತೆ. ಒಂದು ಕಡೆ ಭೀಮ್ ಆರ್ಮಿಗೂ ಕೂಡ ಪಥಸಂಚಲನಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಏನಾದ್ರೂ RSSಗೆ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡದೆ ಕೇವಲ ಭೀಮ್ ಆರ್ಮಿಗೆ ಅವಕಾಶವನ್ನ ಕೊಟ್ಟಿದ್ರೆ ಅಲ್ಲೊಂದು ದೊಡ್ಡ ಜಟಾಪಟಿನೇ ಹಾಕೋಕಿತ್ತು. ಅವ್ರಿಗೆ ಮಾತ್ರ ಅವಕಾಶವನ್ನ ಕೊಟ್ಟರು, ನಮಗೆ ಕೊಡ್ಲಿಲ್ಲ ಅನ್ನುವಂಥ ಒಂದು ಹೇಳಿಕೆ ಕೂಡ ಬರ್ತಾ ಇತ್ತು. ಅಕ್ಟೋಬರ್ 24ಕ್ಕೆ RSS ಪಥಸಂಚಲನ ಭವಿಷ್ಯ. ಇಂದಿನ ಚಿತ್ತಾಪುರ RSS ಪರೇಡ್ಗೆ ಬ್ರೇಕ್ ಬಿದ್ದಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಜಿಲ್ಲಾಡಳಿತ ಮಾಹಿತಿ ನೀಡಿದ ಮೇಲೆ ಅನುಮತಿ. ಎಷ್ಟು ಜನ ಬರ್ತಾರೆ, ಎಲ್ಲಿಂದ ಪಥಸಂಚಲನ ಪ್ರಾರಂಭವಾಗುತ್ತೆ, ಎಲ್ಲದನ್ನು ಕೂಡ ಮಾಹಿತಿಯನ್ನು ಕೊಡಬೇಕು. ಕಾರ್ಯಕ್ರಮ ಎಷ್ಟೊತ್ತು ನಡೆಯುತ್ತೆ, ಮುಕ್ತಾಯ ಎಷ್ಟೊತ್ತಿಗಾಗುತ್ತೆ, RSS ಪಥಸಂಚಲನ ಮಾಹಿತಿಯನ್ನು ನೀಡುವಂತೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅರ್ಜಿ ಸಂಬಂಧ ಕೈಗೊಂಡಂತಹ ಕ್ರಮದ ವರದಿಯನ್ನು ಕೂಡ ಸಲ್ಲಿಕೆ ಮಾಡಬೇಕು. ವರದಿ ಸಲ್ಲಿಸಲು ಜಿಲ್ಲಾಡಳಿತಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇದಾದ ಬಳಿಕವೇ ಅನುಮತಿ ಬಗ್ಗೆ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಎಲ್ಲವನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕು. ಎಷ್ಟೊತ್ತಿಗೆ ಬರ್ತಾರೆ, ಗೆಸ್ಟ್ ಎಷ್ಟೊತ್ತಿಗೆ ಬರ್ತಾರೆ, ಪ್ರೋಗ್ರಾಮ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡಬೇಕು. ಇದು ಯಾವುದೇ ಅನುಮತಿಯನ್ನು ತೆಗೆದುಕೊಳ್ಳದೆ, ನೀವು ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ನೀವು ಪಥಸಂಚಲನ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ನಡೀಬೇಕಾದಂತಹ ಚಿತ್ತಾಪುರದಲ್ಲಿ ಪರೇಡ್ ನಡೀಬೇಕಿತ್ತು, ಆದರೆ ಅದು ಕ್ಯಾನ್ಸಲ್ ಆಗಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. 24ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇವತ್ತು ನಡೀಬೇಕಾಗಿದ್ದಂತಹ RSS ಪಥಸಂಚಲನ ನಡೀತಾ ಇಲ್ಲ. ಸಾಕಷ್ಟು ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ರು RSSನ ಕಾರ್ಯಕರ್ತರು. ಇವತ್ತು ನಡೆಯುತ್ತೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ದೊಡ್ಡ ಒಂದು ವಾರೆ ಆಗ್ತಾ ಇತ್ತು. ಅವರಿಗೆ ಒಂದು ಟಾಂಗ್ ಕೊಡಬೇಕು ಅಂತ ಹೇಳಿ ಬಿಜೆಪಿ ಅವರು ಕಾಂಗ್ರೆಸ್ ನೋಡಿದ್ರೆ ನಾವು ನಿಲ್ಲಿಸ್ತೀವಿ, ಅದು ಹೆಂಗ್ ಮಾಡ್ತಾರೆ ನಾವು RSS ಪಥಸಂಚಲನ ಅಂತ ಅವರು ಪಟ್ಟು ಹಿಡಿದಿದ್ರು. ಈಗ ನೋಡಿದ್ರೆ ಹೈಕೋರ್ಟ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಎಷ್ಟು ಜನ ಬರ್ತಾರೆ, ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಯಾರು ಭಾಷಣಕಾರರು, ಬ್ಯಾನರ್ ಅಳವಡಿಕೆ ಬಗ್ಗೆ ಆಗಿರಬಹುದು, ಎಲ್ಲದನ್ನು ಕೂಡ ನೀವು ಪರ್ಮಿಷನ್ ತಗೊಳ್ಬೇಕು. ಎಲ್ಲದಕ್ಕೂ ಕೂಡ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೂಡ ಕೋರ್ಟ್ ಹೇಳಿದೆ.